ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರತಕ್ಕಂಥದ್ದು ಬುದ್ಧಿ ಇದ ಒಂದು ವೇದಿಕೆ ಮೇಲೆ 2019ರಲ್ಲಿ ರಾಯಣ್ಣ ಬಾವುಟ ಯಾತ್ರೆ ಅಂತ ಮಾಡಿದ್ವಿ. ಎಲ್ಲ ಜಿಲ್ಲೆಯ MLAಗಳನ್ನು ಕರೆದಿದ್ವಿ, ನೆನಪಿರಲಿ ನಿಮಗೆಲ್ಲರಿಗೂ ಕೂಡ. ಆದ್ರೆ ಒಬ್ಬರು ಬಂದಿರಲಿಲ್ಲ ಬುದ್ಧಿ, ಒಬ್ಬರು ಬಂದಿರಲಿಲ್ಲ. ಇವತ್ತಿನ ದಿನ ಯಾರೊಬ್ಬರನ್ನು ಕೂಡ ಕರೆದಿಲ್ಲ. ಆದರೆ ಏನು ಬರುವ ಭವಿಷ್ಯದಲ್ಲಿ ಬರುವಂತಹ ದಿನಮಾನದಲ್ಲಿ ಈ ಸಮಾಜಕ್ಕೆ MLA ಆಗುವಂತ ತಾಕತ್ತಿರ್ತಕ್ಕಂಥವ್ರು ಯಾರಾದ್ರೂ ಇದಾರಲ್ಲ ಅವರನ್ನ ಕರೆಸಿಕೊಡ್ಸಿದ್ದೀವಿ ಸ್ವಾಮೀಜಿಯವರೇ, ಅವರನ್ನ ಕರೆಸಿಕೊಡ್ಸಿದ್ದೀವಿ. ಇನ್ನು ಮತ್ತೊಮ್ಮೆ ಇದೇ ವೇದಿಕೆ ಮೇಲೆ ಮತ್ತೊಂದು ರಾಯಣ್ಣನ ಜಾತ್ರೆ ಆಗ್ತಿದೆ. ಅಲ್ಲಿ ಕೂತಿರ್ತಕ್ಕಂಥವರಲ್ಲಿ MLAಗಳಾಗಿರ್ತಾರೆ. ಅದು ಮತ್ತೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಬೇಕನ್ನೋಂಥ ಸಂಕಲ್ಪಕ್ಕಾಗಿ ಮಾಡಿದ್ದೇವೆ ಬಂಧುಗಳೇ. ವಿಚಾರ ಮಾಡ್ರಿ, ನಮ್ಮನ್ನ ಹೆಂಗ ತಿರಸ್ಕಾರ ಭಾವ ಮಾಡ್ತಿದ್ರು. ಈ ಮೈದಾನವೆಲ್ಲವೂ ಕೂಡ ತುಂಬಿತ್ತು. ಅವ್ರೇನು ಬರ್ತಾರ್ರಿ ಕುರುಬ್ರು ಅನ್ನುವಂಥ ಒಂದು ಯೋಚನೆಯಿಂದ ನಮ್ಮ ಕಾರ್ಯಕ್ರಮಕ್ಕೊಂದು ದಿನಮಾನದೊಳಗೆ ಬರಲಿಲ್ಲ. ಆದರೆ ಇವತ್ತು ವಿಜಯಪುರದ ಪ್ರತಿಷ್ಠಿತವಾಗಿರತಕ್ಕಂಥ ಸಿದ್ದೇಶ್ವರ ದೇವಸ್ಥಾನದಿಂದ ಬೆಳಗ್ಗೆ ಆರಂಭವಾಗಿರತಕ್ಕಂಥ ಮೆರವಣಿಗೆಯನ್ನು ನೋಡಿದಾಗ ಬಹುತೇಕ ಬಹಳ ಜನಕ್ಕೆ ಗುಡುಗು ಹೊಡೆದಂಗಾಗಿರ್ಬೇಕು, ಎದೆ ಒಳಗೆ ಗುಡುಗು ಹೊಡೆದಂಗಾಗಿರ್ಬೇಕು. ನಮ್ಮನ್ನ ಒಡೆದು ಆಳುವಂತ ನೀತಿ ಉಳ್ಳವರು ಬಹಳ ಜನ ಇದ್ದಾರೆ. ನಮ್ಮನ್ನ ಒಡೆದು ಆಳುವಂತವ್ರು ಹೇಳ್ತಿರ್ತಾರೆ, ನಿಮ್ಮಲ್ಲಿ 2 ಪಂಗಡ ಇದೆ, ನಿಮ್ಮಲ್ಲಿ 3 ಪಂಗಡ ಇದೆ. ಅದು ಕಾಲಘಟ್ಟ ಹೋಯಿತು. ನಾವೆಲ್ಲರೂ ಒಂದು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಸಂದೇಶನ ಕೊಡ್ಲಿಕ್ಕತ್ತಿದ್ದೇವೆ. ಅಂದ್ರೆ ನಾವು 2 ಪಂಗಡದವರಲ್ಲ, ನಾವು ಒಂದೇ ಪಂಗಡದವರು. ಇದು ಹಾಲು ಮತ ಸಮಾಜದ ಪಂಗಡ ಅನ್ನುವಂಥ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಬಂಧುಗಳೇ.